ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ 11 ಭಾನುವಾರ ಮಾಡುವಂತ ನಾಗರಕಲ್ಲಿನ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಪೂಜೆ ಮಾಡೋದ್ರಿಂದ ಕಿವಿಯ ಸಮಸ್ಯೆಯಿಂದ ಪರಿಹಾರ ನಿಮಗೆ ಸಿಗುತ್ತೆ. ಈ ಒಂದು ಪೂಜೆ ಮಾಡಿದ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮನೆಯಲ್ಲಿ ಮಾಡೋದಿಕ್ ಹೋಗ್ಬೇಡಿ. ಇದರಿಂದ ದೋಷ ಹೆಚ್ಚಾಗುತ್ತೆ. ಬನ್ನಿ, ಇವಾಗ ಮನೆಯಲ್ಲೇ ಆಗಿರ್ಬೋದು, ದೇವಸ್ಥಾನದಲ್ಲೇ ಆಗಿರ್ಬೋದು, ಈ ದಿನ ಪೂಜೆ ಮಾಡಿದಾಗ ನಾವು ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು, ಹೇಗೆ ಈ ಪೂಜೆ ಮಾಡ್ಕೋಬೇಕು, ಇದರಿಂದ ಕಿವಿಯ ಸಮಸ್ಯೆಯಿಂದ ಹೇಗೆ ನಾವು ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಪ್ರತಿ ವರ್ಷವೂ ನಾವು ನಾಗರ ಚೌತಿ ಮತ್ತು ನಾಗರ ಪಂಚಮಿ ದಿನ ನಾವು ಆರಾಧನೆ ಮಾಡ್ತೀವಿ, ಅತಿ ಮುಖ್ಯವಾಗಿ ಅಲ್ವಾ. ನಾಗರ ಚೌತಿ ಮತ್ತು ಪಂಚಮಿ ಎಲ್ಲರೂ ಕೂಡ ಮುಖ್ಯವಾಗಿ ಆಚರಣೆ ಮಾಡಲೇಬೇಕು. ಪ್ರತಿ ವರ್ಷವೂ ಶ್ರಾವಣ ಮಾಸ ಶುರು ಆಗೋದೇ ಹಬ್ಬಗಳಿಂದ. ಹಂಗಾಗಿ ನಾವು ನಾಗರ ಚೌತಿ, ನಾಗರ ಪಂಚಮಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಇನ್ನು ಪ್ರತಿ ಮಂಗಳವಾರ ಅಥವಾ ಷಷ್ಠಿ ದಿವಸ ಕೂಡ ನೀವು ಈ ರೀತಿ ನಾಗರಕಟ್ಟೆ ಪೂಜೆ ಮಾಡಬೇಕು, ತುಂಬಾ ಒಳ್ಳೆಯದು. ಮದುವೆಗೆ, ಸಂತಾನಕ್ಕೆ, ಭೂಮಿ ವಿಚಾರಕ್ಕೆ, ಚರ್ಮದ ಸಮಸ್ಯೆಗೆ, ಆರೋಗ್ಯದ ಸಮಸ್ಯೆಗೆ, ಇದೆಲ್ಲದಕ್ಕೂ ಈ ದೇವನ ಆರಾಧನೆ ಮಾಡಲೇಬೇಕು. ನೀವು ಮನೆಯಲ್ಲಿ ಸೂತ್ಕ ಆ ಥರ ಇತ್ತು ಅಂದರೆ ಪೂಜೆ ಮಾಡಬಾರ್ದು ಅಷ್ಟೇ, ಆ ಒಂದು ವರ್ಷ ಮಾತ್ರ. ಇನ್ನು ಪ್ರತಿ ವರ್ಷವೂ ಬರುವಂಥ ನಾಗರ ಪಂಚಮಿಗೆ ನೀವು ಹಾಲನ್ನು ಹಾಕಲೇಬೇಕು. ಅಕಸ್ಮಾತ್ ನಾಗರ ಪಂಚಮಿ ದಿನ ನೀವು ಹಾಲು ಎರೆಯೋದಕ್ಕಾಗಿಲ್ಲ ಅಂದರೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂಥ ಭಾನುವಾರ ದಿನ ಅಥವಾ ಗಣೇಶ ಹಬ್ಬದ ದಿನನೂ ಕೂಡ ಈ ಪೂಜೆನ ಮಾಡ್ಕೋಬೋದು. ಒಟ್ಟಿನಲ್ಲಿ ಈ ಪದ್ಧತಿನ ಯಾರು ಕೂಡ ಬಿಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ದಯವಿಟ್ಟು ಯಾರಿಗಾರು ಈ ಪದ್ಧತಿ ಇದ್ದರೆ ಯಾರು ಕೂಡ ಬಿಡಬೇಡಿ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ನಾಗದೇವತೆಯಿಂದನೇ ನಮಗೆ ವಂಶಾಭಿವೃದ್ಧಿ ಆಗೋದು. ಇವರ ಆಶೀರ್ವಾದದಿಂದಲೇ ವಂಶ ಅಭಿವೃದ್ಧಿ ಆಗುತ್ತೆ. ಮದುವೆಗೆ, ಮಕ್ಕಳಿಗೆ ಈ ಥರ ದೋಷ ಇದ್ರೇ ಅಲ್ವಾ ಆಗೋದಿಲ್ಲ. ಅದಕ್ಕಾಗಿಯೇ ನಾಗ ಪ್ರತಿಷ್ಠಾಪನೆ ಮಾಡಿ ಅಂತಲೇ ಹೇಳೋದು. ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಇನ್ನು ನಿಮ್ಮ ಮನೆ ಕಡೆ ಯಾವ ಥರ ಮಾಡ್ಕೊಂಡು ಬಂದಿರ್ತೀರೋ ಅದೇ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ತೀನಿ. ನಾಗರಕಟ್ಟೆ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆತನಕ್ಕೂ ಒಳ್ಳೆಯದು, ನಿಮ್ಮ ವಂಶಕ್ಕೂ ಒಳ್ಳೆಯದು. ಹಂಗಾಗಿ ಈ ಒಂದು ಪೂಜೆ ಯಾವ ರೀತಿ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ನೀವು ಪ್ರತಿ ಮಂಗಳವಾರ ನಾಗರಕಟ್ಟೆಗೆ ಪೂಜೆ ಮಾಡ್ತೀರಾ ಅಂದ್ರೂ ಅಷ್ಟೇ, ಅಥವಾ ನಾಗರ ಪಂಚಮಿ, ನಾಗರ ಚೌತಿ ದಿನ ಮಾಡ್ತೀರಾ ಅಂದ್ರೂ ಅಷ್ಟೇ, ಅಥವಾ ಷಷ್ಠಿ ದಿವಸ ನೀವು ಈ ವ್ರತವನ್ನು ಮಾಡ್ತೀರಾ ಅಂದರೂ ಕೂಡ ಅಷ್ಟೇ, ಇದೇ ರೀತಿಯೇ ನೀವು ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಬೇಗ ಎದ್ಬಿಟ್ಟು ಆದಷ್ಟು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಬೇಗ ಎದ್ದು ಮನೆ ಗುಡಿಸಿ ಒರೆಸಿ, ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ನಂತರ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಎಲ್ಲ ಪೂಜೆಗೆ ಬೇಕಾಗಿರುವಂಥ ವಸ್ತುವನ್ನು ಇಟ್ಕೊಳ್ಳಿ. ಅರಿಶಿನ, ಕುಂಕುಮ, ಸಂಪಿಗೆ ಹೂವು, ಕೆಂಪು ಹೂವು, ಗಂಧ, ಊದ್ಗಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಹಾಲು, ಸ್ವಲ್ಪ ತುಪ್ಪ, ನೈವೇದ್ಯಕ್ಕೆ ಕಡಲೆಬೇಳೆ ನೆನೆಸಿರೋ ಇದೆಲ್ಲನೂ ತೊಗೊಂಡೋಗಿ, ಮತ್ತೆ ಗೆಜ್ಜೆ ವಸ್ತ್ರನೂ ಕೂಡ ತೊಗೊಂಡೋಗ್ಬೇಕು. ಇದೆಲ್ಲ ತೊಗೊಂಡೋಗ್ಬೇಕು. ಇದ್ರ ಜೊತೆಗೆ ಒಂದು ತಾಮ್ರದ ಚೊಂಬನ್ನು ಕೂಡ ತೊಗೊಂಡೋಗಿ, ಅಲ್ಲೇನಾದ್ರು ನೀರು ಸಿಕ್ಕಿಲ್ಲ ಅಂತ ಅಂದರೆ ನೀವೇ ಮನೆಯಿಂದ ನೀರನ್ನು ಕೂಡ ತೊಗೊಂಡೋಗಿ. ಮೊದಲು ನೀವು ಎಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡ್ತೀರೋ ಅಂದರೆ ನೀವು ದೇವಸ್ಥಾನದಲ್ಲಿ ಮಾಡೋದಿದ್ರೆ ಅಲ್ಲಿ ಯಾವ ದೇವರು ಮುಖ್ಯವಾಗಿರುತ್ತೋ ಆ ದೇವರ ಅನುಮತಿ ಪಡ್ಕೊಳ್ಳಿ. ಇದಾದಮೇಲೆ ನೀವು ಎಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡ್ತೀರೋ ಮೊದಲು ಅಲ್ಲೂ ಕೂಡ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈ ದಿನ ನಾನು ನಿನ್ನ ಸೇವೆ ಮಾಡೋದಕ್ಕೆ ಬಂದಿದ್ದೀನಪ್ಪ, ನನ್ನ ಸೇವೆನ ಸ್ವೀಕರಿಸು, ಈ ಒಂದು ಕಾರಣಕ್ಕೋಸ್ಕರ ನಾನು ಸೇವೆನ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು, ನಾನು ಮಾಡ್ತಿರುವಂಥ ಪೂಜೆನಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಆಮೇಲೆ ನೀವು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಾಗರಕಟ್ಟೆಗೆ ಮೊದಲು ನೀರು ಹಾಕಬೇಕು, ಆಮೇಲೆ ಚೆನ್ನಾಗಿ ತೊಳಿಬೇಕು. ಇದಾದಮೇಲೆ ಹಾಲು ತೊಗೊಂಡೋಗಿರ್ತೀರಲ್ಲ, ಹಾಲನ್ನು ಹಾಕಬೇಕು. ಪ್ಯಾಕೆಟ್ ಹಾಲು ಇಟ್ಕೊಂಡಿದ್ರೆ ನೀವು ಹೇಗಿದ್ರು ನೀವು ತಾಮ್ರದ ಚೊಂಬನ್ನ ತೊಗೊಂಡೋಗಿರ್ತೀರಲ್ವಾ, ಅದರೊಳಗಡೆ ಹಾಲನ್ನು ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಹಾಲನ್ನು ಡೈರೆಕ್ಟಾಗಿ ಪ್ಯಾಕೆಟಿಂದನೇ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ತಾಮ್ರದ ಚೆಂಬಿಗೆ ಹಾಲನ್ನು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ತುಪ್ಪ, ಅಂದರೆ ಒಂದು 1/4 ಸ್ಪೂನಷ್ಟು ತುಪ್ಪ, ಒಂಚೂರು ಅರಿಶಿನ ಹಾಕೊಂಡ್ಬಿಟ್ಟು ಅಭಿಷೇಕವನ್ನು ನಾಗರಕಲ್ಲಿಗೆ ಮಾಡಬೇಕು. ಇನ್ನೊಂದು ಮಾತು ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಹಾಲು ಫ್ರಿಜ್ನಲ್ಲಿ ಇಟ್ಟಿರುವಂಥ ಹಾಲಾಗಿರಬಾರ್ದು. ಅದು ನಾರ್ಮಲ್ ಆಗಿ ಅಂದರೆ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಬೇಕು. ಹಾಲಿನ ಅಭಿಷೇಕ ಆದಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನ ನಾಗರಕಲ್ಲಿಗೆ ಹಾಕಬೇಕು. ನೀವು ಮತ್ತೆ ಮನೆಯಲ್ಲಿ ಯಾರ್ಯಾರು ಹೋಗಿರ್ತೀರೋ ಅವರೆಲ್ಲರೂ ಕೂಡ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಿದಾದ್ಮೇಲೆ ಮತ್ತೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳಿಬೇಕು.
ಇದಾದ್ಮೇಲೆ ಮತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಾದ್ಮೇಲೆ ಆಮೇಲೆ ಅರಿಶಿನ ಗಂಧನ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರಿನಲ್ಲಿ ಅದನ್ನು ಸ್ವಾಮಿಗೆ ಹಚ್ಚಬೇಕು. ನಿಮ್ಮ ಕೈ ಪೂರ್ತಿ ಅರಿಶಿನ ಹಚ್ಕೊಂಡ್ಬಿಟ್ಟು ಆ ನಾಗರ ಕಲ್ಲಿಗೆ ಹಚ್ಚಬೇಕು. ಈ ಥರ ಮಾಡಿದ್ರೇ ನಮಗೆ ಇರುವಂಥ ದೋಷ ಎಲ್ಲ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಅರಿಶಿನ ಹಚ್ಚಿದಾದ್ಮೇಲೆ ಕುಂಕುಮವನ್ನು ಇಡಬೇಕು, ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಆಮೇಲೆ ಹೂವನ್ನು ಇಡಬೇಕು. ನಾಗಪ್ಪನಿಗೆ ಯಾವಾಗಲೂ ಕೂಡ ಅರಿಶಿನ ಹಚ್ಚಿರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಂತ ಹೇಳ್ತಾರೆ. ನಿಮ್ಗಿದು ಸಿಕ್ಕಿದ್ರೆ ಅದನ್ನು ತೊಗೊಂಡು ಬಂದ್ಬಿಟ್ಟು ನೀವು ಏರಿಸ್ಬೋದು. ಇಲ್ಲ ಅಂತಂದರೆ ಕುಂಕುಮ ಹಚ್ಚಿರುವಂಥ ಗೆಜ್ಜೆ ವಸ್ತ್ರವನ್ನು ಅವರು ಏರಿಸ್ಬೋದು. ನಂತರ ತಾಂಬೂಲ ಇಡಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ದಕ್ಷಿಣೆ, ನೈವೇದ್ಯಕ್ಕೆ ಈ ಥರ ಎಲ್ಲ ಇಟ್ಬಿಟ್ಟು ನೀವು 2 ಮಣ್ಣಿನ ದೀಪನ ತೊಗೊಂಡು ಹೋಗಬೇಕು. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಿ ಊದ್ಗಡ್ಡಿ ಬೆಳಗಬೇಕು. ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ಹೇಳ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಂಡು ಆಮೇಲೆ ಸ್ವಾಮಿಯ ಪಾದದ ಹತ್ರ ಹಾಕಿ ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ಹಾಕಬೇಕು. ಇದಾದ್ಮೇಲೆ ನೀವು ಹಾಲು ಹಾಕಿರ್ತೀರ ಅಲ್ವಾ, ಅಲ್ಲಿ ಪಾದದ ಹತ್ರ ಸ್ವಲ್ಪ ಆದರೂ ಇರುತ್ತೆ. ಅದನ್ನು ನಿಮ್ಮ ಕಣ್ಣಿಗೆ, ಮೂಗಿಗೆ, ಗಂಟ್ಲಿಗೆ, ಕಿವಿಗೆ ಎಲ್ಲದಕ್ಕೂ ಹಚ್ಕೋಬೇಕು. ಸ್ವಾಮಿಯ ಪಾದದ ಹತ್ರ ಇರುವಂಥ ಹಾಲನ್ನು ನಿಮ್ಮ ಕಣ್ಣಿಗೆ, ಮೂಗಿಗೆ, ಗಂಟ್ಲಿಗೆ, ಕಿವಿಗೆ ಎಲ್ಲದಕ್ಕೂ ಹಚ್ಕೋಬೇಕು. ಯಾಕಂತ ಅಂದರೆ ಕಿವಿ ನೋವಾದರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆನೇ ಇರ್ಬೋದು, ಇದಕ್ಕೆಲ್ಲ ನಾಗದೇವತೆನೇ ಪರಿಹಾರ. ಹಂಗಾಗಿ ನೀವು ಕಿವಿ ಸೋರೋದೇ ಆಗಿರ್ಬೋದು, ಕಿವಿ ತೊಂದರೆ ಇರ್ಬೋದು, ಕಿವಿಯಲ್ಲಿ ಗುಳ್ಳೆಗಳು, ಕಿವಿ ಉರಿ ಇರ್ಬೋದು, ಈ ಥರದ್ದೆಲ್ಲ ಇದ್ರೆ ದಯವಿಟ್ಟು ನಾಗದೇವತೆಯ ಆರಾಧನೆಯನ್ನ ಬಿಡಬೇಡಿ ಅಂತ ಹೇಳ್ತೀನಿ. ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಅಂದರೆ ಪ್ರತಿ ಭಾನುವಾರ 11 ಭಾನುವಾರ ನೀವು ನಾಗದೇವತೆಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ನೀವು ಹಾಲು ತೊಗೊಂಡೋಗ್ಬಿಟ್ಟು ನಾಗಪ್ಪನಿಗೆ ಹಾಲನ್ನು ಹಾಕಬೇಕು. ಅದಾದಮೇಲೆ ಪೂಜೆ ಮಾಡಬೇಕು. ನೀವು ಹಾಕಿರುವಂಥ ಹಾಲು ಇರುತ್ತಲ್ವ, ಅಲ್ಲಿ ಹಾಲೆಲ್ಲ ಚೆಲ್ಲಿರುತ್ತಲ್ವ, ಆ ಹಾಲನ್ನು ಕಿವಿಯಲ್ಲಿ ಹಚ್ಕೊಂಡು ಬರಬೇಕು. ಈ ಥರ ಪ್ರತಿ ಭಾನುವಾರ ಮಾಡಬೇಕು. ಆಮೇಲೆ ಈ ದಿನ ಉಪವಾಸ ಮಾಡಬೇಕು. ಉಪ್ಪಿಲ್ಲದ ಉಪವಾಸವನ್ನು ಮಾಡಬೇಕು. ಅಂದರೆ ನೀವು ತಿಂಡಿ ಏನಾದರೂ ತಿನ್ಕೋಬೋದು, ಆದರೆ ಅದರಲ್ಲಿ ಉಪ್ಪು ಇರಬಾರ್ದು ಅಷ್ಟೇ. ನೀವು ಯಾವತ್ತು ಪೂಜೆ ಮಾಡಿರ್ತೀರೋ ಆ ದಿನ ಮಾತ್ರ ನಾನು ಹೇಳ್ತಾ ಇರೋದು. ಈ ಒಂದು ವ್ರತವನ್ನು ನೀವು 11 ಭಾನುವಾರ ಮಾಡಿದ್ರೆ ಖಂಡಿತವಾಗ್ಲೂ ಈ ಕಿವಿ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಯಾವತ್ತೂ ಬಿಡಬೇಡಿ ಅಂತಾನೆ ಹೇಳ್ತೀನಿ. ನಾಗದೇವತೆಗೆ ಎಷ್ಟು ನಾವು ಪೂಜೆ ಮಾಡಿದ್ರು ನಮ್ಮ ವಂಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಇದಿಷ್ಟು ನಾಗರ ಕಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡುವಂಥ ವಿಧಾನ. ಕೆಲವರೆಲ್ಲ ಹುತ್ತದ ಮಣ್ಣನ್ನು ತೊಗೊಂಡು ಬಂದ್ಬಿಟ್ಟು ಅದಕ್ಕೇನೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಅದು ಅವರವರ ಮನೆ ಪದ್ಧತಿಗೆ ಬಿಟ್ಟಿದ್ದು. ಕೆಲವರೆಲ್ಲ ಹುತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಆ ರೀತಿನೂ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಕೆಲವೊಂದು ದೋಷಗಳನ್ನು ಮಾತ್ರ ಮಾಡಬೇಡಿ ಅಂತಾರೆ. ಅದು ಯಾವ ದೋಷ ಅಂದರೆ ನಾಗದೇವತೆ ದೋಷ, ತುಂಬ ಬೇಗ ಬಂದು ತಗಲುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ಪೂಜೆ ಮಾಡಿದ ದಿನ ನಾವು ಯಾವ ತಪ್ಪನ್ನು ನಾವು ಮಾಡಬಾರ್ದು ಅದನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ ಪೂಜೆ ಮಾಡಿದ ದಿನ ನಾವು ಮನೆಯಲ್ಲೂ ಕೂಡ ಅಷ್ಟೇ, ನಾವು ಯಾವತ್ತು ಈ ವ್ರತವನ್ನು ಮಾಡಿರ್ತೀವೋ ಆ ದಿನ ಯಾವುದೇ ಕಾರಣಕ್ಕೂ ಉದ್ದವಾದ ಪದಾರ್ಥವನ್ನು ಹಚ್ಚಬಾರ್ದು. ಅಂದರೆ ಉದಾಹರಣೆಗೆ ಪಡವಲಕಾಯಿ, ಇದು ಉದ್ದ ಇರುತ್ತೆ ಅಲ್ವಾ, ಕೆಲವರು ಹಸಿ ಮೆಣಸಿನ್ಕಾಯಿನೂ ಕೂಡ ಹಚ್ಚೋದಿಲ್ಲ, ಹಿಂದಿನ ದಿನ ಹಚ್ಚಿ ಇಟ್ಕೊಂಡಿರ್ತಾರೆ. ಇನ್ನು ಎರಡನೇದಾಗಿ ದೋಸೆ ಹಾಕಬಾರ್ದು ಹಂಚಿನ ಮೇಲೆ ಅಂತ ಹೇಳ್ತಾರೆ. ಅದು ಶಬ್ದ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಡ್ಲಿ ಬೇಕಾದರೆ ನೀವು ಮಾಡ್ಕೊಂಡು ತಿನ್ಬೋದು. ಉಪ್ಪಿಟ್ಟು, ಇಡ್ಲಿ ಈ ಥರದ್ದು ಮಾಡಿಕೊಂಡು ತಿಂಡಿಯನ್ನು ತಿನ್ಕೊಬೋದು. ಇನ್ನು ಈ ದಿನ ಅಂದರೆ ನೀವು 11 ಭಾನುವಾರ ಈ ಪೂಜೆ ಮಾಡ್ತೀರಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೀವು ಊಟವನ್ನು ತಿನ್ನಬಾರ್ದು. ಈ ದಿನ ಮಾತ್ರ ಬರೀ ನೀವು ತಿಂಡಿ ತಿನ್ಬೋದು ಅಷ್ಟೇ. ಇನ್ನು ನೂಡಲ್ಸು, ಶಾವಿಗೆ ಬೇಯಿಸೋದು ಇದನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ನೀವು ಯಾವತ್ತು ಪೂಜೆ ಮಾಡಿರ್ತೀರೋ ಅವತ್ತಿನ ದಿನ ಇದು ಕೂಡ ದೋಷ ತಗಲುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಉದ್ದವಾದ ಪದಾರ್ಥಗಳನ್ನು ಬೇಯಿಸೋದು, ಚಪಾತಿ ಮಾಡಿ ಅವತ್ತಿನ ದಿವಸ ತಿನ್ಕೊಳ್ಳೋದು ಇದೆಲ್ಲ ನಮಗೆ ದೋಷ ಬಂದು ತಗಲುತ್ತೆ. ನಮಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಷ್ಟೇ. ಆಮೇಲೆ ಯಾಕೆ ಈ ಥರ ಆಯಿತು ಅಂತ ನಾವು ಚಿಂತೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾಗರ ದೋಷ ಮಾತ್ರ ತಟ್ಟಬಾರ್ದು. ದಯವಿಟ್ಟು ಎಚ್ಚರವಾಗಿರಿ ಅಂತಲೇ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಪೂಜೆ ಮಾತ್ರ ಬಿಡಬೇಡಿ. ನಮಗೆ ಕೆಲವೊಂದು ಕಾರಣಕ್ಕೂ ಕೂಡ ನಾಗರ ಪಂಚಮಿ ದಿನ ಹಾಲು ಎರೆಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಭಾನುವಾರ ನೀವು ಹಾಲನ್ನು ಹಾಕ್ಬೋದು. ಅವತ್ತಾಗಿಲ್ಲ ಅಂದರೂ ಕೂಡ ಗಣಪತಿ ಹಬ್ಬದ ದಿನ ನೀವು ಮಾಡ್ಕೋಬೋದು. ಇಷ್ಟು ಕೂಡ 11 ಭಾನುವಾರ ನಾವು ಯಾವ ರೀತಿ ನಾಗಪ್ಪನ ಪೂಜೆ ಮಾಡ್ಕೋಬೇಕು, ಮನೆಯಲ್ಲಿ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು, ಹೇಗೆ ಪೂಜೆ ಮಾಡಬೇಕು, ಮತ್ತು ಕಿವಿ ನೋವನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಾನು ಕೂಡ ಕೆಲವು ಕಡೆ ದೇವಸ್ಥಾನದಲ್ಲಿ ನೋಡಿದ್ದೀನಿ, ಹಾಲು ಹಾಕ್ತಾರೆ ಹಾಗೆ ಹೊರಟೋಗ್ಬಿಡ್ತಾರೆ. ಈ ರೀತಿ ತಪ್ಪುಗಳನ್ನು ಯಾವತ್ತೂ ಕೂಡ ಮಾಡಬೇಡಿ ಅಂತಲೇ ಕೇಳ್ಕೊತೀನಿ. ನೀವೇನೋ ಹಾಲು ಹಾಕ್ಬಿಟ್ಟು ಹೋಗಿರ್ತೀರ, ಆಮೇಲೆ ಅದಕ್ಕೆ ನೊಣ ಎಲ್ಲ ಮುತ್ಕೊಂಡಿರುತ್ತೆ. ಈ ರೀತಿ ತಪ್ಪುಗಳನ್ನು ಯಾವತ್ತೂ ಕೂಡ ಮಾಡಬೇಡಿ ಅಂತ ಕೇಳ್ಕೊತೀನಿ.
ಇನ್ನೂ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟಿರ್ತಾರೆ, ಅದಾದಮೇಲೆ ಕೊನೆಯಲ್ಲಿ ಹಾಲನ್ನು ಎರಿತಾರೆ. ಈ ತಪ್ಪನ್ನು ಕೂಡ ಮಾಡಬೇಡಿ. ಯಾವಾಗಲೇ ಆಗಲಿ ದೇವ್ರಿಗೆ ಮೊದಲು ಅಭಿಷೇಕ ಮಾಡಬೇಕು, ಆಮೇಲೆ ಅಲಂಕಾರನೇ. ನಾವು ಕೂಡ ಅಷ್ಟೇ ಅಲ್ವಾ, ಮೊದಲು ಸ್ನಾನ ಮಾಡ್ತೀವಿ, ಆಮೇಲೆ ತಾನೇ ರೆಡಿ ಆಗ್ತೀವಿ. ಅದೇ ಥರನೇ ಎಲ್ಲನೂ ಕೂಡ ಸ್ವಾಮಿಗೆ ಯಾವತ್ತೂ ಕೂಡ ಮೊದಲು ನೀರು ಹಾಕಬೇಕು, ಆಮೇಲೆ ಹಾಲು ಹಾಕಬೇಕು, ನಂತರ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅಲಂಕಾರ ಮಾಡಬೇಕು. ಆಗಲೇ ಹೇಳ್ದಂಗೆ ಬರೀ ಹಾಲನ್ನು ಹಾಕ್ಬಿಟ್ಟು ಹಾಗೆ ಹೋಗೋದಕ್ಕೆ ಹೋಗಬೇಡಿ. ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತಲೇ ಕೇಳ್ಕೊತೀನಿ. ನೀವು ಹಾಲು ಹಾಕಿದ್ರು ಕೂಡ ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹೋಗಿ ಅಂತಲೇ ಕೇಳ್ಕೊತೀನಿ. ಇದಿಷ್ಟು ಕೂಡ 11 ಭಾನುವಾರ ಮಾಡುವಂಥ ನಾಗರಕಲ್ಲಿನ ಪೂಜೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.